ಬಂದಾಗಲ್ಲ ಅದು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗ ಆಚಾರಲಿಂಗ ಸ್ಥಳದ ವಚನವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆಜ್ಞೆ ಸಹಿತ ಅಷ್ಟಾವರಣ ಸಂಪನ್ನರಾಗಿರಬೇಕು. ಆಜ್ಞೆ ಸಹಿತ 64 ಶೀಲಗಳನ್ನು ನಾವು ಆಚರಿಸ್ತಾ ಇರಬೇಕು. ಆ ಒಂದು ಅಲ್ಲೇ ಇಡೋಣ, ತೆಕ್ಕೋತೀನಿ ಅಲ್ಲ ಅಲ್ಲಿ ಹೊರಗೆ ಇಟ್ಬಿಡೋಣ. 64 ಶೀಲಗಳ ಆಮೇಲೆ ಆಜ್ಞೆ ಸಹಿತ 64 ಶೀಲ ಸಂಪನ್ನನಾಗಿ ಮುಂದೆ ನಿನ್ನೆ ಆ ಶೀಲಗಳ ಬಗ್ಗೆ ಸಂಪೂರ್ಣ ಹೇಳಿ, ಈಗ ಆಜ್ಞೆ ಸಹಿತ 56 ವೃತಗಳು ಅಂತ ಹೇಳ್ತಾರ. 56 ವೃತಗಳ ಒಂದು ಉಲ್ಲೇಖ ನಿಮ್ಗೆ ಎಲ್ಲರ ಸಿಕ್ಕದೆ ನೋಡ್ರಿ. ಯಾರಿಗಾರ ಹುಡುಕಿದ್ರ ಸಿಕ್ತಾ? ವೃತಾಚರಣೆಗಳು ಅಂತ ಬುಕ್ ಸಿಗ್ತದ ಬಜಾರ್ದಾಗ. ವೃತ ಆಚರಣೆಗಳಂತ ಸಿಗ್ತದ, ವೈದಿಕ ವೃತ ಆಚರಣೆಗಳಂತ ಸಿಗ್ತಾವ ಬುಕ್ಸು. ಅದ್ರೊಳಗ ವೃತಗಳಂತ ಇರ್ತಾವ. ಕಂಬಿ ಗುರುಗಳಿಗೆ ಕೇಳಿದ್ರ ಈಗ ಸಮಗ್ರ ವಚನ ಸಂಪುಟ ಏನದಲ್ಲ, ಆ ಸಮಗ್ರ ವಚನ ಸಂಪುಟದೊಳಗ ಕೊನೆಯ 15ನೇ ಸಂಪುಟ, ಒಟ್ಟು 15 ಬುಕ್ ಅದಾವ. 15ನೇದೇನದ ಪಾರಿಭಾಷಿಕ ಕೋಶ ಅಂತ, ಅಂದ್ರೆ ಡಿಕ್ಷನರಿ ಇದ್ದಂಗ. ವಚನ ಸಾಹಿತ್ಯದೊಳಗೆ ಏನು ಶಬ್ದಗಳನ್ನ ಬಳಸಿರ್ತೀವಿ ಅವುಗಳ ಅರ್ಥಗಳನ್ನ ತಿಳಿಸಿರ್ತಾರೆ. ಅವರು ಆಗಿನ ಕಾಲದೊಳಗೆ ಬಳಸಿದ ಶಬ್ದಗಳ ಅರ್ಥ ನಮಗೆ ಈ ಕಾಲದಾಗ ಗೊತ್ತಾಗಲ್ಲ. ಅದಕ್ಕೆ ಅವರು ಈ ವರ್ತಮಾನ ಕಾಲದ ಅರ್ಥಗಳಿಗೆ ಆಗಿನ ಕಾಲದ ಶಬ್ದಗಳಿಗೆ ಮ್ಯಾಚ್ ಮಾಡಿ ಡಿಕ್ಷನರಿ ಗತ್ಲೆ ಬರ್ಸ್ಯಾರ. ಅದ್ರೊಳಗ ಋತ ಎನ್ನುವ ಒಂದು ಉಲ್ಲೇಖ ಸಮಗ್ರ ವಚನ ಸಂಪುಟ 15 342ನೇ ಪುಟ ಯಾರ ಹತ್ರ ಇತ್ತು ಅಂತಂದ್ರೆ ಅದನ್ನ ನೋಡ್ಕೋಬಹುದು. ಇಲ್ಲ ಅಂದ್ರೆ ನನ್ನಲ್ಲಿ ಇದ್ದದ್ದು ಓದ್ತೀನಿ. 342 ಋತ ಎಂದರೆ
ಸಂಕ್ಷಿಪ್ತವಾಗಿ ಅರ್ಥ ಕೊಟ್ಟಿರ್ತಾರ, ಸಿಗ್ತಾವ, ಎಲ್ಲ ಡೀಟೇಲ್ಸ್ ಸಿಗ್ತಾವ, ಹುಡುಕಿದ್ರೆ ಸಿಗ್ತಾವ. ನಾನು ಹುಡುಕಿಲ್ಲ, ನಿನ್ನೆ ಹೇಳಿದ್ದೆ, ನೀವು ಹುಡುಕಿಲ್ಲ, ಪ್ರಯತ್ನ ಮಾಡಿಲ್ಲ. ಋತ ಎಂದರೆ ತನ್ನ ಆಧ್ಯಾತ್ಮಿಕ ಜೀವನ ಪ್ರಗತಿಗೆ ಸಹಾಯಕವಾಗುವಂತೆ ಕೆಲಸವನ್ನ ತಪ್ಪದೇ ಮಾಡುತ್ತೇನೆ ಎಂಬ ಪ್ರತಿಜ್ಞೆ. ಶೀಲ ಅಂದ್ರೆ ಸ್ವಚ್ಛತೆಗೆ ಸಂಬಂಧಪಟ್ಟದ್ದು. ಋತ ಅಂತಂದ್ರೆ ಅದು ಪ್ರತಿಜ್ಞೆ, ಆಣೆ, ಪ್ರಾಮಿಸ್, ಪರಮಾತ್ಮನಿಗೆ ಮಾಡುವ ಪ್ರಾಮಿಸ್ ಇದು. ಉದಾಹರಣೆಗೆ ಉಪವಾಸ ಋತ. ವಾಸ್ತವವಾಗಿ ಉಪವಾಸ ಮಾಡುತ್ತೇವೆಂದು ಹೇಳಿ ಅನ್ನ ರೊಟ್ಟಿಯನ್ನು ಬಿಟ್ಟು ಉಳಿದ ತಿನಿಸುಗಳನ್ನು ಹೊಟ್ಟೆ ತುಂಬ ಸೇವಿಸುವುದು ಇದು ಉಪವಾಸವೆನ್ನಿಸಿಕೊಳ್ಳುವುದಿಲ್ಲ. ಶಿವರಾತ್ರಿ ಉಪವಾಸ ಮಾಡ್ತಾರಲ್ಲ, ಒಂದು ಚೀಲ ಮಂಡಾಳ ಹೊತ್ಕೊಂಡ್ ಬರ್ತಾರ. ಶಿವರಾತ್ರಿ ಬರ್ತಂದ್ರೆ ಒಂದು ಚೀಲ ಮಂಡಾಳ ಹೊತ್ಕೊಂಡು ಬಂದು ಒಂದು ಬೊಟ್ಟಿ ಒಗ್ಗರಣೆ ಮಾಡಿ ಮಂಡಾಳ ಒಗ್ಗರಣೆ ಸುಸ್ಲಾ ಜಗ್ಗಿ ತಿಂದು ಅದ್ರ ಸಂಗಟ ಎಂದೂ ತಿರ್ಲಾರ್ದಂತ ನೆನೆ ಹಾಕಿದ ಕಡ್ಲಿಕಾಳು, ಖಜೂರಿ, ಮತ್ತೆ ಬಜಾರ್ದಾಗ ಏನೇನು ಸಿಗ್ತಾವ ಎಲ್ಲ ಹಣ್ಣು ಹಂಪಲುಗಳು ಕತ್ತಿ ತಿಂದಂಗೆ ತಿಂದು ಉಪವಾಸ ಮಾಡಿವಂತ. ದೇವರಿಗೆ ಮಾಡೋ ಮೋಸ ಅಲ್ಲನ್ರಿ ಅದು. ಅದಕ್ಕೆ ಈ ಒಂದು ಉಪವಾಸ ಈ ತರ ಮಾಡಿದ್ರೆ ಇದು ಉಪವಾಸ ಅನ್ಸಂಗಿಲ್ಲ. ಒಂದು ವೇಳೆ ಕಟ್ಟುನಿಟ್ಟಿನ ಉಪವಾಸ ಮಾಡಿದರೂ ಅದು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗುವುದಿಲ್ಲ. ಇಂಥ ಉಪವಾಸ, ಈ ರೀತಿ ಉಪವಾಸ ಮಾಡಿದ್ರೂ ಅದರಿಂದ ಏನೂ ಉಪಯೋಗ ಇಲ್ಲ, ಲಾಭ ಇಲ್ಲ. ಒಂದು ಇಲ್ಲಿ ನಮ್ಮ ರಾಯಚೂರಾಗ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಅದರ ಒಬ್ಬರು ಪರಮೇಶ್ವರ ಸರ್ ಅಂತ ಹೇಳಿ, ಅವ್ರು ಯಾವುದೋ ಒಂದು ಐಟಮ್ ಬಿಟ್ಟಾರ, ಗೋಧಿ ಬಿಟ್ಟಾರೋ ಏನು ಅಕ್ಕಿ ಬಿಟ್ಟಾರ, ಏನೋ ಒಂದು ಬಿಟ್ಟಾರ. ಅವರು ಎಲ್ಲಿ ಹೊರಗೆ ಬರಲ್ಲ, ಮನೆಗೆ ಊಟ ಮಾಡ್ಕೊಂಡಿರ್ತಾರ. ಅವ್ರಿಗೆ ಬರ್ರಿ ಅಂತ ಜಬರ್ದಸ್ತಿ ಮಾಡಿ ಕರ್ಸ್ಯಾರ, ಹೋಗ್ಯಾರ. ಅಲ್ಲಿ ಹೋದ್ರೆ ಅವ್ರು ಯಾವ ಐಟಮ್ ಬಿಟ್ಟಾರ ಎಲ್ಲ ಓಸು ಐಟಮ್ ಅದ್ರಾಗೆ ಮಾಡಿದ್ವಿ ಅದಾವ. ಅಲ್ಲಿ ಹೋಗಿ ಪ್ಲೇಟ್ ಹಿಡ್ಕೊಂಡು ಹಿಡ್ಕೊಳಕ್ ಹೋದ್ರೆ ಎಲ್ಲದ್ರಾಗೂ ಇವ್ರು ಯಾವ ಐಟಮ್ ಬಿಟ್ಟಾರ ಅದೇ ಅವ. ಮತ್ತ ಅವ್ರಿಗೆ ಏನಾಯ್ತು, ಏನೂ ಇಲ್ಲ ಅಂದ್ರೆ ನನಗೆ ಉಳ್ಳಕ್ಕಿಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೆಜ್ಜೆ ಹಾಕೋ ಟೈಮ್ನೊಳಗೆ ಮತ್ತು ಊಟದ ಟೈಮಿಗೆ ಊಟ ಇಲ್ಲ, ಫಂಕ್ಷನ್ ಲೇಟ್ ಆಗಿಬಿಟ್ಟದ, ಅಲ್ಲಿ ಅಡಿಗೆ ಯಾವಾಗ ಊಟ ಇಲ್ಲ, ಮನೆಗೆ ಹೋದ್ರೂ ಮತ್ತೆ ಊಟಕ್ಕೆ